ಬಾಗಲಕೋಟ್ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿಕೊಳ್ಳುವ ಮೂಲಕ ಜೀವ ರಕ್ಷಣೆಗೆ ಮುಂದಾಗುವಂತೆ ಅಡಿಷನಲ್ ಎಸ್ಪಿ ಪ್ರಸನ್ನಕುಮಾರ್ ದೇಸಾಯಿ ಕರೆ ನೀಡಿದರು. ಬಾಗಲಕೋಟೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ನಿಯಮ ಇದ್ದರೂ ಸಾರ್ವಜನಿಕರು ಪಾಲನೆ ಮಾಡುತ್ತಿಲ್ಲ. ಆದ ಕಾರಣ ಪಟ್ಟಣದಲ್ಲಿ ಹೆಲ್ಮೆಟ್ ಧರಿಸದ ವಾಹನ ಸವಾರರನ್ನ ಹಿಡಿದು ದಂಡ ಹಾಕುತ್ತಿದ್ದೇವೆ ಎಂದರು. ಇನ್ನು ಹೆಲ್ಮೆಟ್ ಜಾಗೃತಿಯ ಕುರಿತು ಬಾಗಲಕೋಟೆಯಲ್ಲಿ ಸುಮಾರು ದಿನಗಳಿಂದ ಜಾಗೃತಿ ಮೂಡಿಸುತ್ತಿದ್ದರೂ ಸಾರ್ವಜನಿಕರು ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅಂತಹ ಸವಾರರಿಗೆ ದಂಡ ಹಾಕುವ ಮೂಲಕ ಎಚ್ಚರಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ರವಿ ಪವಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ನಿಜವಾಗ್ಲೂ ಕೂಡ ತಮಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಬರೀ ವರ್ಷಕ್ಕೆ ಒಂದು ದಿನ ಮಾತ್ರ ಅಲ್ಲ, ಸದಾಕಾಲ ತಮಗೆ ಯಾವಾಗ ಅವಕಾಶ ಆಗುತ್ತೆ, ಅನುಕೂಲ ಆಗುತ್ತೆ, ತಾವೆಲ್ಲ ಒಗ್ಗೂಡಿ ಒಂದಾಗಿ ಈ ಥರದ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋದರ ಮೂಲಕ ಹೆಲ್ಮೆಟ್ ಕವರೇಜ್ ಜಾಸ್ತಿ ಆಗಬೇಕು, ಆಕ್ಸಿಡೆಂಟ್ಗಳು ಕಮ್ಮಿ ಆಗಬೇಕು. ಯಾಕಂದ್ರೆ ಜನರಿಗೆ ಭಾಳ ಜನರಿಗೆ ಗೊತ್ತಿಲ್ಲ ರೀ. ಕೆಲವೊಬ್ಬರಂತೂ ಬೇರೆ ಯಾರದೋ ಮಾಡಿದ ತಪ್ಪಿಗೆ ತಾವು ಅನುಭವಿಸ್ಬೇಕಾಗುತ್ತೆ. ಯಾರೋ ಬೇರೆಯವರು ಬಂದು ಆಕ್ಸಿಡೆಂಟ್ ಮಾಡಿದ್ರೆ ತಪ್ಪಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅನುಭವಿಸುವಂಥ ಪರಿಸ್ಥಿತಿ ಬರ್ತಾ ಇದೆ. ಆ ಥರದ್ದು ನಾವು ಸಂದರ್ಭಗಳನ್ನು ತಪ್ಪಿಸುವಂಥ ಒಂದು ಉದ್ದೇಶ ಪ್ರತಿಯೊಬ್ಬರಲ್ಲಿ ಇರಲಿ ಅಂತಕ್ಕಂಥ ಒಂದು ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನಾವು ಸದಾಕಾಲ ಈ ಟ್ರಾಫಿಕ್ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರಗಳ ಮುಖಾಂತರ ನಾನು ಪ್ರತಿಯೊಬ್ಬರು ಜನರಿಗೂ ಇಡೀ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಸುಮಾರು 22 ಲಕ್ಷಕ್ಕಿಂತ ಹೆಚ್ಚು ಸಾರ್ವಜನಿಕರು ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಈ ಸಂದೇಶವನ್ನು ತಲುಪಿಸಬೇಕು. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಎರಡನೇದು, ಕುಡಿದು ಗಾಡಿ ಓಡಿಸಬಾರ್ದು. ಈಗೇನು ನಾನು ಹೇಳಿದೆ ನಿಮಗೆ, ನಿನ್ನೆನೇ ಒಂದು ಆಕ್ಸಿಡೆಂಟ್ ಆಗಿದೆ. ಒಂದು ನಿಲ್ಲಿಸಿದಂಥ ಲಾರಿಗೆ ಹೋಗಿ ಒಬ್ಬನು ಹಾಯಿಸಿ ಒಬ್ಬನು ಸತ್ತೋಗಿದ್ದಾನೆ. ಮೊನ್ನೆ ಒಬ್ಬನು ಒಂದು ಕುದುರೆ ಅಡ್ಡ ಬಂತು ಅಂತೇಳಿ ಕುಡಿದಿದ್ದ ಅವನು. ಕುಡಿದು ಗಾಡಿ ಓಡಿಸೋದ್ರಿಂದ ತಮಗೆಲ್ಲ ಗೊತ್ತಾಯಿದೆ, ರೆಸ್ಪಾನ್ಸ್ ಟೈಮ್ ಕಮ್ಮಿ ಇರುತ್ತೆ. ತಮ್ಮ ಒಂದು ಏನು ಸೆನ್ಸಸ್ ಅವರ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆ ಇರ್ತದೆ. ಹೆಲ್ಮೆಟ್ ಧರಿಸಬೇಕು, ಕುಡಿದು ಗಾಡಿ ಓಡಿಸಬಾರ್ದು, ಮೊಬೈಲ್ ಯೂಸ್ ಮಾಡಿ ಗಾಡಿ ಓಡಿಸಬಾರ್ದು. ಈ ಥರದ ಹಲವಾರು ಒಂದು ವಿನೂತನ ಉದ್ದೇಶಗಳು ಇಟ್ಕೊಂಡು ನಾವು ಇಡೀ ಜಿಲ್ಲೆ ಪೊಲೀಸ್ ಪ್ರೆಸೆನ್ಸ್ ಜಾಸ್ತಿ ಇದೆ ಇವತ್ತು. ಮೊದಲೆಲ್ಲ ನನಗೆ ಗೊತ್ತಿಲ್ಲ ಏನಾಗ್ತಿತ್ತು ಅಂತೇಳಿ. ಇವಾಗ ನೀವು ಪ್ರತಿ ರೋಡಲ್ಲಿ ಹೋದರೆ ನಮ್ಮ ಪೊಲೀಸರು ಸಿಗ್ತಾರೆ. ನಾವು ಅವರಿಗೆ ಭಾಳ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಫೈನ್ ಕಟ್ಟಿಸೋದಲ್ಲ, ಜನರಿಗೆ ಫೈನ್ ಹಾಕಿ ಹೊರೆ ಮಾಡುವಂಥದ್ದಲ್ಲ. ಜನರು ಹೆಲ್ಮೆಟ್ ಬಳಸೋದನ್ನು ರೂಢಿ ಮಾಡ್ಕೊಳ್ಬೇಕು. ಮೊನ್ನೆ ಒಂದು ಇಲ್ಲೇ ನಾನು